ಹಿರಿಯೂರಿನ ರಾಜಕೀಯದ ನಗ್ನ ಸತ್ಯ ಅನಾವರಣ. ಸ್ಥಳೀಯ ಸ್ವಾಭಿಮಾನವ ಅಥವಾ ಚುನಾವಣಾ ಕಾಲದ ದ್ವಂದ್ವ ರಾಜಕೀಯವ? ಹಿರಿಯೂರು ವಿಧಾನಸಭಾ ಚುನಾವಣೆಯ ಹೊತ್ತಿಗೆ ಕೆಲವರು ಸ್ಥಳೀಯ ಸ್ವಾಭಿಮಾನ ಎಂಬ ಘೋಷಣೆಯ ಹೊತ್ತು ಬೀದಿಗಿಳಿದಿದ್ದಾರೆ. ಆದರೆ ಪ್ರಶ್ನೆ ಏನು ಅಂದ್ರೆ, ಈ ಸ್ವಾಭಿಮಾನ ಇಷ್ಟು ವರ್ಷ ಎಲ್ಲಿ ಅಡಗಿತ್ತು? ಯಾವ ಮೋರಿಯಲ್ಲಿ ಬೀಗ ಹಾಕಿ ಇಟ್ಟಿದ್ರಿ? 1989ರಲ್ಲಿ ಮೊದಲ ಬಾರಿಗೆ ಹಿರಿಯೂರು ಕ್ಷೇತ್ರದಿಂದ ಬಿಜೆಪಿ ಅಭ್ಯರ್ಥಿಯಾಗಿ ದಿವಂಗತ ದತ್ತ HK ಕುಮಾರಸ್ವಾಮಿ ಅವರು ಸ್ಪರ್ಧೆ ಮಾಡಿದಾಗ ನಿಮ್ಮ ಸ್ವಾಭಿಮಾನ ನಿದ್ರಿಸುತ್ತಿತ್ತ? 1999ರಲ್ಲಿ ಲಂಬಾಣಿ ಸಮುದಾಯದ ವಕೀಲರಾದ ಕಾಶಿ ವಿಶ್ವನಾಥ ನಾಯಕ್ ಅವರನ್ನು ಅಭ್ಯರ್ಥಿಯಾಗಿ ಮಾಡಿದಾಗ ನಿಮ್ಮ ಎದೆ ಒಳಗಿನ ಸ್ಥಳೀಯ ರಕ್ತ ಕುದಿಯಲಿಲ್ಲವೇಕೆ? 2004ರಲ್ಲಿ ಸ್ಥಳೀಯ ಪ್ರಬಲ ನಾಯಕರಾಗಿದ್ದ GS ಮಂಜುನಾಥ್ ಅವರನ್ನು ಕಡೆಗಾಣಿಸಿ ಹೊರಗಿನವರಿಗೆ ಮಣೆ ಹಾಕಿದ್ದು ಯಾಕೆ? ಅಂದು ಬಾಯಿಗೆ ಬೀಗ ಏಕೆ ಹಾಕಲಾಗಿತ್ತು? 2008ರಲ್ಲಿ ಮರು ವಿಂಗಡಣೆಯಾದ ನಂತರ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದಿಂದ ಶ್ರೀಮತಿ ಗೀತಾ ನಂದಿನಿಗೌಡ, ಭಾರತೀಯ ಜನತಾ ಪಕ್ಷದಿಂದ NR ಲಕ್ಷ್ಮೀಕಾಂತ್, ಜಾತ್ಯತೀತ ಜನತಾದಳದಿಂದ D ಯಶೋಧರ್, ಪಕ್ಷೇತರ ಅಭ್ಯರ್ಥಿಗಳಾಗಿ GS ಮಂಜುನಾಥ್ ಹಾಗೂ ಒಕ್ಕಲಿಗ ಮುಖಂಡರಾದ R ಮಂಜುನಾಥ್ ಸೇರಿದಂತೆ ಅನೇಕ ಅಭ್ಯರ್ಥಿಗಳು ಕಣಗಿಳಿದಾಗ ಸ್ಥಳೀಯ ಸ್ವಾಭಿಮಾನ ಎಂಬ ಕೂಗು ಏಕೆ ಇರಲಿಲ್ಲ? ಅಂದು ಧ್ವನಿಪೆಟ್ಟಿಗೆ ಸತ್ತು ಹೋಗಿತ್ತ? 2013ರಲ್ಲಿ ಸ್ಥಳೀಯರಾದ M ಜಯಣ್ಣ ಮತ್ತು ದಿವಂಗತ ಸಿದ್ದೇಶ್ ಯಾದವ್ ಇದ್ದಾಗ ಏಕೆ ಜನ ಒಟ್ಟಾಗಲಿಲ್ಲ? ಏಕೆ ಎಂದು ಅವರಿಬ್ಬರಿಗೆ ಮಣೆ ಹಾಕಲಿಲ್ಲ? ಏಕೆ ಅಂದು ಹೊರಗಡೆಯವರಿಗೆ ಮಣೆ ಹಾಕಿದರು? 2018ರಲ್ಲಿ D ಯಶೋಧರನ್ನು ಏಕೆ ಮತ್ತೆ ಗೆಲ್ಲಿಸುವ ಪ್ರಯತ್ನ ಮಾಡಲಿಲ್ಲ? ಹೊರಗಡೆಯವರಿಗೆ ಏಕೆ ಮಣೆ ಹಾಕಿದಿರಿ? ಆಗ ಮೌನವಾಗಿ 2023ರಲ್ಲಿ ರವೀಂದ್ರ ಅವರನ್ನ ಏಕೆ ಕೈ ಹಿಡಿಯಲಿಲ್ಲ? ಅಂದು ಇಲ್ಲದ ಸ್ಥಳೀಯ ಸ್ವಾಭಿಮಾನ ಇಂದು ಏಕೆ ಉಕ್ಕಿ ಹರಿಯುತ್ತಿದೆ? ಆಗ ಮೌನವಾಗಿದ್ದವರು ಇಂದು ಮಾತ್ರ ಸ್ಥಳೀಯ ಎಂಬ ಹೆಸರಿನಲ್ಲಿ ಎದೆ ಬಡಿದುಕೊಳ್ಳುವುದು ರಾಜಕೀಯ ದ್ವಂದ್ವವಲ್ಲವೇ? ನಿಜ ಹೇಳಬೇಕು ಅಂದ್ರೆ ಹಿರಿಯೂರಿನ ಜನರಿಗೆ ಹೊಸ ಮುಖ ಬೇಕಾ ಬೇಡವನ್ನೋದನ್ನ ಜನತೆಯೇ ತೀರ್ಮಾನ ಮಾಡುತ್ತಾರೆ. ಆದರೆ ಕೆಲವರು ಮಾತ್ರ ಚುನಾವಣೆ ಬಂದಾಗ ಸ್ವಾಭಿಮಾನದ ಕಿಚ್ಚು ಎಂಬ ಭಾವನೆಯನ್ನು ರಾಜಕೀಯ ಅಸ್ತ್ರವಾಗಿ ಬಳಸಿಕೊಂಡು ಜನರ ಭಾವನೆ ಕೆಡಿಸುವ ಪ್ರಯತ್ನ ಮಾಡುತ್ತಿದ್ದಾರೆ. ಇದೇ ಜನರು ಕಳೆದ 2-3 ವರ್ಷಗಳಿಂದ ಹೊರಗಿನ ನಾಯಕರ ಜೊತೆ ವೇದಿಕೆ ಹಂಚಿಕೊಂಡರು, ಜಾತ್ರೆಯಲ್ಲಿ ಓಡಾಡಿದರು, ಮದುವೆಯಲ್ಲಿ ಫೋಟೋ ತೆಗೆಸಿಕೊಂಡರು, ರಾಜಕೀಯ ಸಭೆಗಳಲ್ಲಿ ಹೊಗಳಿಕೆ ಮಾತು ಆಡಿದರು. ಆಗ ಹೊರಗಿನ ಅಭ್ಯರ್ಥಿಗಳು ಒಳ್ಳೆಯವರಾಗಿದ್ರು. ಇಂದು ಮಾತ್ರ ಪ್ರಶ್ನೆ ಏಕೆ? ಪ್ರಶ್ನೆ ಕೇಳಬೇಕಾದ್ರೆ ಎಲ್ಲರಿಗೂ ಒಂದೇ ಪ್ರೀತಿಯ ಪ್ರಶ್ನೆ ಕೇಳಬೇಕು. ಒಬ್ಬರನ್ನೇ ಟಾರ್ಗೆಟ್ ಮಾಡಿ ಸ್ವಾಭಿಮಾನದ ರಾಜಕೀಯ ಮಾಡುವುದರಲ್ಲಿ ಅರ್ಥವೇ ಇಲ್ಲ. ಇಂದು ಬೊಮ್ಮನಹಳ್ಳಿ ಬಾಬು ಅವರ ವಿರುದ್ಧ ಎಷ್ಟೇ ಕೂಗು ಗದ್ದಲ ಮಾಡಿದರು ಅವರ ಅಭಿಮಾನಿಗಳ ಹೋರಾಟ ಎಂದಿಗೂ ನಿಲ್ಲುವುದಿಲ್ಲ. ಹೆಜ್ಜೆ ಹಿಟ್ಟಾಗಿದೆ, ಪ್ರಚಾರ ಆರಂಭವಾಗಿದೆ, ಜನರ ಮನೆ ಮನೆ ಬಾಗಿಲಿಗೆ ತಲುಪುವ ಕಾರ್ಯವೂ ನಡೆಯುತ್ತಿದೆ. ಈ ಹೋರಾಟ ವ್ಯಾಂಗ್ಯಕ್ಕೂ ಬಗ್ಗುವುದಿಲ್ಲ, ವಿರೋಧಕ್ಕೂ ನಿಲ್ಲುವುದಿಲ್ಲ. ಚಿತ್ರದುರ್ಗ ಲೋಕಸಭೆಯ ಇತಿಹಾಸದ ಪುಟಗಳನ್ನು ಒಮ್ಮೆ ತೆರೆದು ನೋಡಿ. 1996 ಲೋಕಸಭೆ, 1990ರ ಲೋಕಸಭೆ, 2014ರ ಲೋಕಸಭೆ, 2019ರ ಲೋಕಸಭೆ, 2024ರ ಲೋಕಸಭೆ, ಎಷ್ಟು ಬಾರಿ ವಿವಿಧ ಪಕ್ಷಗಳು ಹೊರಗಡೆ ಅಭ್ಯರ್ಥಿಗಳಿಗೆ ಮಣೆ ಹಾಕಿವೆ. ಆಗ ಯಾರೂ ಸ್ಥಳೀಯ ಸ್ವಾಭಿಮಾನದ ಕೂಗು ಏಕೆ ಹಾಕಲಿಲ್ಲ? ಹೀಗಿರುವಾಗ 2026 ಹಿರಿಯೂರು ಉಪಚುನಾವಣೆ ಮಾತ್ರ ಕೆಲವರ ಕಣ್ಣಿಗೆ ಸ್ವಾಭಿಮಾನದ ಯುದ್ಧವನ್ನಾಗಿ ಕಾಣುವುದು ರಾಜಕೀಯದ ದೊಡ್ಡ ವ್ಯಂಗ್ಯ. ಜನರು ಈಗ ಜಾಗೃತರಾಗಿದ್ದಾರೆ. ಯಾರು ನಿಜವಾದ ಹೋರಾಟಗಾರರು, ಯಾರು ಚುನಾವಣಾ ಕಾಲದ ಸ್ವಾಭಿಮಾನವಾದಿಗಳು ಅನ್ನುವುದಕ್ಕೆ ಉತ್ತರವನ್ನು ಈ ಬಾರಿ ಮತಪೆಟ್ಟಿಗೆ ನೀಡಲಿದೆ.